ನಮಸ್ಕಾರ ವೀಕ್ಷಕರೇ, ಈ ದಿನದ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಚರ್ಚೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಇಲ್ಲಿ ಆಗಮಿಸಿದ್ದಾರೆ ಡಾಕ್ಟರ್ ಸಂಜೀವ್ ಕುಮಾರ್ ಪೋತೆ ಅವರು. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಡಾಕ್ಟರ್ ಸಂಜೀವ್ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ಎರಡೇ ಲೈನ್ನಲ್ಲಿ ನಾನು ಪರಿಚಯ ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ. ತುಂಬ ಹೆಮ್ಮೆ ಅನಿಸುತ್ತೆ. ನನ್ನ ಆತ್ಮೀಯ ಸ್ನೇಹಿತರು ಚಿತ್ರದುರ್ಗದ ಪ್ರತಿಷ್ಠಿತ ಮಹಾರಾಜ ಮದಕರಿ ನಾಯಕ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕಳೆದ 1.5 ದಶಕಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಹೆಸರುವಾಸಿಯಾಗಿದ್ದಾರೆ. ತಮ್ಮ ಕೃತಿಗಳಿಂದ, ತಮ್ಮ ಬರಹಗಳ ಮೂಲಕ, ತಮ್ಮ ಲೇಖನಗಳ ಮೂಲಕ, ತಮ್ಮ ಸಂಪನ್ಮೂಲ ಉಪನ್ಯಾಸಗಳ ಮೂಲಕ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನಾಡಿನಾದ್ಯಂತ ಬಹಳ ಹೆಸರನ್ನು ಸಂಪಾದಿಸಿದ್ದಾರೆ. ಬಹಳ ಎಳೆಯ ವಯಸ್ಸಿನಲ್ಲೇ ಅವರು ಲೇಖನಗಳನ್ನು, ಬರಹಗಳನ್ನು, ಕೃತಿಗಳನ್ನು ರಚನೆಗೆ ತೊಡಗಿಸ್ಕೊಂಡಿದ್ದಾರೆ. ಇದುವರೆಗೂ ಒಟ್ಟು 6 ಕೃತಿಗಳು ಅವ್ರದ್ದು ಪ್ರಕಟಣೆ ಆಗಿದ್ದಾವೆ. ಇನ್ನೊಂದು ಕೃತಿ ಈಗ ಸದ್ಯದಲ್ಲೇ ಬಿಡುಗಡೆ ಆಗೋದಿದೆ. ಮತ್ತು ಇವರ ಎಲ್ಲ ಪುಸ್ತಕಗಳು ಹೆಚ್ಚಾಗಿ ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ, ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬ್ ಮತ್ತು ಅದೇ ಥರದ ಹೋರಾಟದ ಬಗ್ಗೆನೇ ಅವರು ಬರ್ಕೊಳ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ಸಾಮಾಜಿಕ ನ್ಯಾಯದ ಪ್ರಬಲ ಪ್ರತಿಪಾದಕರು, ದಲಿತ ಚಿಂತಕರು, ನಮ್ಮ ಸಮಾಜದ ಬಹುತೇಕ ಸಮಸ್ಯೆಗಳಿಗೆ ಉತ್ತರ ನೀಡಬಲ್ಲ ವ್ಯಕ್ತಿತ್ವದವರು. ಹಾಗಾಗಿ ಇವರನ್ನು ಇವತ್ತು ನಮ್ಮ ಚಾನಲ್ನಲ್ಲಿ ಮೀಸಲಾತಿ ಅನ್ನೋ ವಿಷಯವನ್ನು ಕುರಿತು ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ನಾವು ಅವರನ್ನು ಕೇಳ್ಕೊಂಡಿದ್ದೀವಿ. ನೇರವಾಗಿ ವಿಷಯವನ್ನು ಅವ್ರ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸರ್, ಇತ್ತೀಚೆಗೆ ಮತ್ತೆ ಮೀಸಲಾತಿಯ ಬಗ್ಗೆ ಒಂದಿಷ್ಟು ಗಲಭೆಗಳು, ಗೊಂದಲಗಳು, ಪ್ರಚಾರ ಅಪಪ್ರಚಾರಗಳು ಇವತ್ತು ಮಾಧ್ಯಮದಲ್ಲಿ ಬರ್ತಾ ಇದ್ದಾವೆ. ಯಾಕೆ ಸರ್ ಈ ಮೀಸಲಾತಿ ಬಗ್ಗೆ ಇಷ್ಟೊಂದು ದ್ವೇಷ, ಅಪಪ್ರಚಾರ ಯಾಕೆ ಬರ್ತಾ ಇದೆ? ಅದಕ್ಕಿಂತ ಪೂರ್ವದಲ್ಲಿ ಮೀಸಲಾತಿ ಹೇಗೆ ಬಂತು ಮತ್ತು ಇದರ ಅನಿವಾರ್ಯತೆ ಏನಿತ್ತು ಅನ್ನೋದ್ರ ಬಗ್ಗೆ ತಾವು ಸಂಕ್ಷಿಪ್ತವಾಗಿ ಹೇಳಿದ್ರೆ ಮುಂದಿನ ಚರ್ಚೆಗೆ ಅನುಕೂಲ ಆಗುತ್ತೆ. ಸರ್, ಈಗ ಮೊದಲನೇದಾಗಿ ನಮ್ಮ ಸೀನಿಯರ್ ಸಾಹೇಬ್ರಿಗೆ ನಾನು ನಮಸ್ಕರಿಸುತ್ತಾ, ಸರ್ ನಾವು ಜೂನಿಯರು, ಜಿಲ್ಲಾ ಮಧ್ಯ ಕರ್ನಾಟಕ ವಿದ್ಯಾಸಂಸ್ಥೆಯಲ್ಲಿ ಸಾಹೇಬ್ರ ಸೀನಿಯರು, ನಾವು ಜೂನಿಯರು. ಹಾಗಾಗಿ ಸರ್ ಭಾಳ ಇವತ್ತು ಸಮಾಜದಲ್ಲಿ ನಡ್ತಕ್ಕಂಥ ಮೀಸಲಾತಿಯ ದ್ವಂದ್ವಗಳ ಮಧ್ಯೆ ನೀವೆರಡು ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೋಬೇಕಂತ ಕರೆದಾಗ ನನಗೆ ಭಾಳ ಖುಷಿ ಅನ್ನಿಸ್ತು ಮತ್ತು ನಮ್ಮ ಸರ್ ಕರೆದು ನನಗೆ ಹೆಮ್ಮೆ ಕೂಡ ಆಯಿತು. ಹಾಗಾಗಿ ಒಂದೆರಡು ಮಾತುಗಳನ್ನು ಆಡೋಣ, ಅದು ನನ್ನ ಅಭಿಪ್ರಾಯದಲ್ಲಿ ಅಂತ ನಾನು ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಖುಷಿ ವಿಚಾರ, ಸರ್ ಭಾಳ ಅದ್ಭುತವಾಗಿ ನನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಾರಂತ ನಾನು ಅನ್ಕೊಳ್ತೀನಿ. ಆ ಮಟ್ಟಿಗೆ ನಾನು ಇನ್ನೂ ಕೂಡ ಸಾಧನೆ ಅಥವಾ ಸಮಾಜದ ಪರಿವರ್ತನೆ ಎಲ್ಲ ನಾನು ಇನ್ನೂ ಹೆಚ್ಚಾಗಿ ಭಾಗಿ ಆಗಿಲ್ಲ. ಬಟ್ ನನ್ನ ಕೈಲೇ ಅಥವಾ ನನ್ನ ಸಾಮರ್ಥ್ಯ ಏನಿದೆಯೋ ಅದನ್ನು ಸಂಪೂರ್ಣವಾಗಿ ಸಮಾಜದ ಪರಿವರ್ತನೆಗಾಗಿ ನಾನು ಬಳಸ್ಕೊಳ್ತೀನಿ ಮತ್ತು ನಿಮ್ಮ ಮಾರ್ಗದರ್ಶನದಲ್ಲೇ ನಾನು ಮುನ್ನಡೀತೀನಿ ಅಂತ ಹೇಳ್ತಾ, ಇವತ್ತು ಸರ್ ಭಾಳ ಮಾರ್ಮಿಕವಾದಂಥ ಮತ್ತು ಈ ಸಮಾಜದಲ್ಲಿ ತುರ್ತಾಗಿ ಚರ್ಚೆಗೆ ಒಳಪಡ್ತಕ್ಕಂಥ ವಿಚಾರವನ್ನು ಎತ್ತಿಕೊಂಡಿರುವುದು ನನಗೆ ಖುಷಿ ಅನ್ನಿಸ್ತಾ ಇದೆ. ಜೊತೆಗೆ ಅದರ ಕುರಿತು ನನ್ನ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಹೇಳುವ ಅನಿವಾರ್ಯತೆ ಮತ್ತು ಸಮಾಜಕ್ಕೆ ಪರಿವರ್ತನೆಯಲ್ಲಿ ಅಥವಾ ಸಮಾಜದ ಅಭಿವೃದ್ಧಿಯಲ್ಲಿ, ಜೊತೆಗೆ ಸಾಮಾಜಿಕ ಅರಿವಿಗಾಗಿ ನಾವು ಇವತ್ತು ಮೀಸಲಾತಿಯ ಬಗ್ಗೆ ಮಾತಾಡಲೇಬೇಕಾಗಿದೆ. ಮಾತಾಡುವ ಸನ್ನಿವೇಶ ಈ ಸಮಾಜದಲ್ಲಿ ಕೆಲವೊಂದು ಶಕ್ತಿಗಳು ಸೃಷ್ಟಿ ಮಾಡಿದ್ದಾವೆ. ನಾವು ಅದಕ್ಕೆ ಆನ್ಸರ್ ಕೊಡುವ ಅನಿವಾರ್ಯತೆಯಲ್ಲಿ ಇವತ್ತು ನಾವಿದ್ದೀವಿ. ಈ ಮೀಸಲಾತಿ ಅಂದ ಕ್ಷಣ ಸರ್ ಮೊದಲನೇದಾಗಿ ನಾವು ಗಮನಕ್ಕೆ ಬರೋದು ಅಥವಾ ಮೀಸಲಾತಿಯ ಫಲಾನುಭವಿಗಳು ಯಾರು ಅಂತ ನಾವು ನೋಡ್ತಾ ಹೋದಾಗ ದಲಿತರು, ST ಕಡೆ ಹೆಚ್ಚಾಗಿ ನಾವು ಪೊಟ್ಟಗಳನ್ನು ಮಾತಾಡುವ ರೂಢಿ ಈ ಸಮಾಜದಲ್ಲಿ ಇದೆ ಅಂತ ನಾನು ಅನ್ಕೊಳ್ತೀನಿ. ಹಾಗಾಗಿ ಯಾಕೆ ಮೀಸಲಾತಿ ಬಂತು, ಒಮ್ಮೆ ಇತಿಹಾಸದ ಪುಟಗಳನ್ನು ನಾವು ತಿರುವಿ ಹಾಕಿದಾಗ ಅಥವಾ ಕುಲಂಕುಷವಾಗಿ ಅದನ್ನು ಚರ್ಚೆಗಿಳಿದಾಗ ಯಾಕೆ ಮೀಸಲಾತಿ ಅನ್ನೋದು ಈ ಸಮಾಜದಲ್ಲಿ ಮೂಡಿ ಬರ್ತಾ ಇದೆ, ಯಾಕೆ ಅದು ಮುನ್ನೆಲೆಗೆ ಬರ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋದಾಗ ನಾವು ಚಾರಿತ್ರಿಕವಾಗಿ ಮತ್ತೆ ನಾವು ಇತಿಹಾಸವನ್ನು ಕೆದಕಬೇಕಾಗುತ್ತೆ. ಇತಿಹಾಸದ ಪುಟಗಳನ್ನು ನಾವು ಮತ್ತೆ ತಿರುವಿ ಹಾಕಬೇಕಾಗುತ್ತೆ. ಇಲ್ಲಿ ಮೀಸಲಾತಿ ಅಂದ ತಕ್ಷಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಡೆಯೇ ನಾವು ನೋಡ್ತಾ ಇದ್ದೀವಿ. ಸಾಮಾಜಿಕ ನ್ಯಾಯ ಮತ್ತು ಈ ಸಮಾಜದಲ್ಲಿ ಘನತೆಯ ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೆ ದಲಿತರನ್ನು ಹೊರತಾಗಿ ದೇಶದ ಜನತೆಗೆ ಹಕ್ಕುಗಳನ್ನು ಯಾರು ನೀಡಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರು ನಾವು ಅಧ್ಯಯನ ಮಾಡ್ತಾ ಹೋದಾಗ ಆ ಮೀಸಲಾತಿ ಯಾಕೆ ನಮಗೆ ನೀಡಿದ್ರು ಅನ್ನೋದನ್ನು ನಮಗೆ ಅವರ ಬರಹ ಮತ್ತು ಭಾಷಣಗಳಲ್ಲಿ ನಮಗೆ ತಿಳಿತಾ ಹೋಗ್ತದೆ, ಅರಿತಾ ಹೋಗ್ತದೆ, ವ್ಯಕ್ತ ಆಗ್ತಾ ಹೋಗ್ತದೆ. ಹಾಗಾಗಿ ನಾವು ಮೀಸಲಾತಿ ಅನ್ನೋ ಪರಿಕಲ್ಪನೆ ಸರ್ ಮೊದಲನೇದಾಗಿ ಸಿಂಧು ಬೆಲೆ ನಾಗರಿಕತೆ, ಸುಮೇರಿಯನ್ ಸಂಸ್ಕೃತಿಯನ್ನು ನಾವು ಮಾತಾಡ್ತಾ ಇರ್ತೀವಿ.
ಸಿಂಧು ಬೆಲೆ ನಾಗರಿಕತೆ ಆದ ನಂತರ ಈ ದೇಶಕ್ಕೆ ಬಂದಂಥ ಆರ್ಯರು ಹಲವಾರು ಕುತಂತ್ರಗಳನ್ನು ಮಾಡುವುದರ ಮೂಲಕ ಈ ದೇಶದ ಮೂಲ ನಿವಾಸಿಗಳನ್ನು ಯುದ್ಧದಲ್ಲಿ ಸೋಲಿಸುವುದರ ಮೂಲಕ ಅವರನ್ನು ಕೀಳಾಗಿ ದಶರೆಂದು ಕರೆಯುವುದರು, ರಾಕ್ಷಸನವನ್ನು ಕರೆಯುವುದರ ಮೂಲಕ ಈ ಮೂಲ ನಿವಾಸಿಗಳನ್ನು ತುಚ್ಛವಾಗಿ ಕಾಣಿರುವುದು ಈ ಚರಿತ್ರೆಯಲ್ಲಿ ದಾಖಲಾಗಿದೆ. ಜೊತೆಗೆ ವೇದಗಳನ್ನು ನಾವು ತೆಗೆದುಕೊಂಡಾಗ ಮೊದಲನೇದಾಗಿ ಋಗ್ವೇದದಲ್ಲಿ ಹೆಚ್ಚಾಗಿ ನಾವು ನೋಡಿದಾಗ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಎನ್ನುವ ಎರಡು ವರ್ಗಗಳನ್ನು ನೋಡ್ತಾ ಹೋಗ್ತೀವಿ. ವೇದಗಳು ಬೆಳೀತಾ ಬ್ರಾಹ್ಮಣ, ಕ್ಷತ್ರಿಯ, ವೈದ್ಯ ಮತ್ತು ಶೂದ್ರ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎನ್ನುವ 4 ವರ್ಗಗಳು ಇಲ್ಲಿ ಸೃಷ್ಟಿ ಆದವು ಅಥವಾ ಸೃಷ್ಟಿ ಮಾಡಿದರು ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಇಲ್ಲಿ 4 ವರ್ಗಗಳು ಬಂದವ ಅಂದಾಕ್ಷಣ ನಮ್ಮ ಮನಸ್ಸಿನಲ್ಲಿ ಮೂಡೋ ಮತ್ತೊಂದು ಪ್ರಶ್ನೆ ಏನಂದರೆ, ಆ 4 ವರ್ಗಗಳು ಏಕೆ ಬಂದು ಮತ್ತು ಈ ಸಮಾಜದಲ್ಲಿ ಏಕೆ ಉದಯಿಸಿಕೊಂಡು ಮತ್ತು ಏಕೆ ಸೃಷ್ಟಿಸಿದರು? ಒಂದನೇದಾಗಿ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಈ ಸಮಾಜವನ್ನು 4 ವರ್ಗಗಳನ್ನಾಗಿ ವಿಂಗಡಣೆ ಮಾಡಿದರು ಅಂತ. ಅದರ ಜೊತೆಗೆ ಆ ವರ್ಗಗಳಿಗೂ ಸಹ ಇಲ್ಲಿ ಉದ್ಯೋಗಗಳನ್ನು ನೀಡಿದರು, ಮೀಸಲಾತಿಯನ್ನು ನೀಡಿದರು. ಬ್ರಾಹ್ಮಣ ವರ್ಗ ಇದೇ ಕಾಯಕವನ್ನು ಮಾಡಬೇಕು, ಕ್ಷತ್ರಿಯ ವರ್ಗ ಇದೇ ಕಾಯಕವನ್ನು ಮಾಡಬೇಕು, ವೈಶ್ಯ ವರ್ಗ ವ್ಯಾಪಾರವನ್ನೇ ಮಾಡಬೇಕು, ಶೂದ್ರರು ಈ ಮೇಲ್ವರ್ಗದ 3 ಜನರ ಸೇವೆಯನ್ನೇ ಮಾಡಬೇಕು ಅನ್ನೋದನ್ನು ಮೀಸಲಾತಿ ಅನ್ನೋ ಪರಿಕಲ್ಪನೆ ಅಲ್ಲಿಂದ ಸೃಷ್ಟಿಯಾಯಿತು. ಇದಕ್ಕೆ ಮೂಲ ಕಾರ್ಯಕರ್ತರು ನನ್ನ ಪ್ರಕಾರ ಆರ್ಯರು ಅಥವಾ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದದಲ್ಲಿ ದಾಖಲೆಗಳು ಸಿಗ್ತಾ ಹೋಗ್ತವೆ. ತದನಂತರ ಉಪನಿಷತ್ತುಗಳು, ಅರಣ್ಯಕಗಳಾಗಿರ್ಬೋದು, ಇವೆಲ್ಲವನ್ನು ಮೀಸಲಾತಿಯ ಹೆಸರಿನಲ್ಲಿ ದೌರ್ಜನ್ಯಗಳಾಗುವುದಕ್ಕೆ ಪ್ರಾರಂಭಗೊಳ್ತಾ ಹೋಗ್ತದೆ. ಈ 4 ವರ್ಗಗಳ ಮಧ್ಯೆ ಯಾವುದೇ ರೀತಿಯ ವೈವಾಹಿಕ ಜೀವನ ಆಗಿರ್ಬೋದು, ಪಂಥೀಯ ಭೋಜನ ಆಗಿರ್ಬೋದು, ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಸಾಮಾಜಿಕ, ಆರ್ಥಿಕ ಅಧಿಕಾರಗಳು ಸಹ ವಿಭಜಿಸಲ್ಪಟ್ಟಿತ್ತು. ಆದ್ದರಿಂದ ಈ ಸಮಾಜದಲ್ಲಿ ತಾರತಮ್ಯ ಉಂಟಾಯಿತು. ಈ ತಾರತಮ್ಯವನ್ನು ಮೀಸಲಾತಿಗೆ ಅನಿವಾರ್ಯ ಸ್ಥಿತಿಯನ್ನ ಅಲ್ಲ, ಮೂಲ ಮೀಸಲಾತಿಯ ಮೂಲವನ್ನು ನಾವು ಹುಡುಕುತ್ತಾ ಹೋದಾಗ ನಮಗೆ ಇಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ 4 ವರ್ಗಗಳನ್ನು ಮೊದಲಾಗಿ ಎತ್ಕೊಳ್ಬೇಕಾಗುತ್ತೆ. ಇದು ಐತಿಹಾಸಿಕ ಹಿನ್ನೆಲೆ. ಈಗ ಡಾಕ್ಟರ್ ಬಾಬಾ ಸಾಹೇಬರವರು ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಮತ್ತು ಸಂವಿಧಾನ ರಚನೆಯ ನಂತರ ಮೀಸಲಾತಿ ನಮ್ಮ ದೇಶಕ್ಕೆ ನಮ್ಮೆಲ್ಲರಿಗೂ ಸಿಕ್ತು. ಹೌದು. ಬಾಬಾ ಸಾಹೇಬರು ಸಂವಿಧಾನ ರಚನೆಯ ಪೂರ್ವದಲ್ಲೇ ಕರ್ನಾಟಕದಲ್ಲಿ ಅಥವಾ ಭಾರತೀಯ ಇತಿಹಾಸದಲ್ಲಿ ರಾಜ್ಯಾಡಳಿತದಲ್ಲಿ ಇವರ ಕಾಲದಲ್ಲಿ ಮೀಸಲಾತಿಯ ವ್ಯವಸ್ಥೆ ಕೊಟ್ಟಿದ್ರೆ ಯಾರ್ಯಾರು? ಈಗ ಸದ್ಯ ನಾವು ನೋಡ್ತಾ ಹೋದಾಗ ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ನಾವು ಇಲ್ಲಿ ಅಶೋಕ್ ಸಾಮ್ರಾಜ್ಯವನ್ನು ತೆಗೆದುಕೊಂಡಾಗ ಸರ್, ಕ್ರಿಸ್ತಪೂರ್ವ 185 ಸುಮತಿ ಭಾರ್ಗವ ಮನುಸ್ಮೃತಿಯನ್ನು ರಚಿಸಿ ಆದ ನಂತರ ವರ್ಗಗಳಿಗೆ, ಈ ಸಮಾಜದಲ್ಲಿ 4 ಚತುರ್ವರ್ಣಗಳೇನಿದ್ದು ಆ ವರ್ಣ ಅಥವಾ ವರ್ಗಗಳಿಗೆ ಉದ್ಯೋಗಗಳು ನೀಡುವುದರ ಜೊತೆಗೆ ಕಡ್ಡಾಯಗೊಳಿಸಿದ ಆದ ನಂತರ ಇಲ್ಲಿ ಅಸ್ಪೃಶ್ಯತೆ ಅನ್ನುವ ಜನಾಂಗ ಚತುರ್ವರ್ಣ ಹೊರಗಿದ್ರು ಅನ್ನೋದು ಕಡೆ ಒಂದು ಕಡೆ ಚರ್ಚೆ ಆಗ್ತಾ ಇದೆ, ಇಲ್ಲ ವರ್ಣ ವ್ಯವಸ್ಥೆಯಲ್ಲಿ ಇದ್ರು ಅನ್ನೋದು ಕಡೆ ಇನ್ನೊಂದು ಕಡೆ ಚರ್ಚೆ ಆಗ್ತದೆ. ಬಟ್ ಅಸ್ಪೃಶ್ಯರು ವರ್ಣ ಹೊರಗಡೆ ಇರುವ ಕಾರಣದಿಂದಾಗಿ ಅವರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇರಲಿಲ್ಲ. ಅದು ಆರ್ಥಿಕ ಆಗಿರ್ಬೋದು, ಮೊದಲಿಂದನೂ ಇದೇ ರೀತಿ ವಂಚಿತರಾಗ್ತಾನೆ ಬಂದರು. ಯಾವ ಪ್ರಮಾಣದಲ್ಲಿ ಅಂದರೆ, ಒಬ್ಬ ಅಸ್ಪೃಶ್ಯನು ಮಲಬಾರದಲ್ಲೇ ನೋಡ್ತಾ ಅಸ್ಪೃಶ್ಯನು ರೋಡಿನಲ್ಲಿ ಬಂದರೆ ಮೇಲ್ವರ್ಗದ ಅಥವಾ ವರ್ಗ ಅನ್ನತ್ತಿಲ್ಲ, ಬ್ರಾಹ್ಮಣ ಅನ್ನತ್ತ ಜಾತಿ ಅನ್ನೋದಕ್ಕಿಂತ ನಾವು ವರ್ಗವಾಗಿ ನೋಡಿದಾಗ ರೋಡಿನಲ್ಲಿ ಬಂದರೂ ಕೂಡ ಹೊಡೆದಾಗ್ತಾ ಇದ್ರು. ಅವ್ರು ರೋಡಿನಲ್ಲಿ ಬರುವುದಕ್ಕೂ ನಡೆಯುವುದಕ್ಕೂ ಅಸ್ಪೃಶ್ಯತೆಗೆ ಹಕ್ಕುಗಳು ಇರುವುದಿಲ್ಲ. ಬೆಳಗ್ಗೆ ಅಥವಾ ಸಾಯಂಕಾಲ ಊರೊಳಗೆ ಬರುವುದಕ್ಕೂ ಕೂಡ ಪ್ರವೇಶಗಳು ಇರೋದ ಸಣ್ಣದರಲ್ಲಿ ಶಿಕ್ಷಣ ವಂಚಿತರಾಗಿದ್ರು, ಜ್ಞಾನದ ವಂಚಿತರಾಗಿದ್ರು, ಆರೋಗ್ಯದಿಂದ ವಂಚಿತರಾಗಿದ್ದು, ಮನೆಗಳು ವಸತಿಗಳಿಂದ ವಂಚಿತರಾಗಿದ್ರು. ಒಟ್ಟಾರೆಯಾಗಿ ಹತಾಶೆಯ ಸ್ಥಿತಿ ಮತ್ತು ಹೀನಾಯ ಸ್ಥಿತಿ, ಶೋಚನೀಯ ಸ್ಥಿತಿಯಲ್ಲಿ ಅಸ್ಪೃಶ್ಯರು ಇರುವುದರಿಂದ ಅವ್ರ ಯಾವುದೇ ಹಕ್ಕುಗಳು ಅವರಿಗೆ ಸಮಾನವಾಗಿ ಸಿಗಲಿಲ್ಲ. ಹಾಗಾಗಿ ಈ ಸಮಾಜದಲ್ಲಿ ಅವರ ಪರವಾಗಿ ಹೋರಾಟಗಳು ಮತ್ತು ಅವರನ್ನು ಮೇಲೆತ್ತುವ ಹೋರಾಟಗಳು ಅನಿವಾರ್ಯವಾಗಿ ಆದವು. ಇಲ್ಲಿವರೆಗೂ ನಾವು ನೋಡ್ತಾ ಹೋದಾಗ, ಈಗ ಅಶೋಕನ ಉದಾಹರಣೆ ತಾವು ಕೊಟ್ರಿ, ಅತ್ಯಂತ ಚಾರಿತ್ರಿಕವಾದ ಸತ್ಯ ಅದು. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಉದಾಹರಣೆ, ನಮ್ಮ ಒಡೆಯರ ಕಾಲದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ಅಲ್ಲಿಗೆ ಬರ್ತೀನಿ. ತದನಂತರ 2000 ಇತಿಹಾಸದ ಒಳಗೆ 2000 ಇತಿಹಾಸದಲ್ಲಿ ಅಸ್ಪೃಶ್ಯರ ಪರವಾಗಿ ಯಾವ ಅತಿ ಹೆಚ್ಚು ಹೋರಾಟಗಾರರು ನಿಂತ್ಕೊಳ್ಳಿಲ್ಲ ಮತ್ತು ಸಕ್ಸಸ್ ಆಗಲಿಲ್ಲ.
ಎಲ್ಲ ಸಫಲತೆಯನ್ನು ಕಾಣಲಿಲ್ಲ. ಎಲ್ಲ ಹೋರಾಟಗಳು ವಿಫಲತೆಗಾಯಿತು. ತದನಂತರ ಮಹಾರಾಷ್ಟ್ರದಲ್ಲಿ ಶಾಹು ಮಹಾರಾಜ್, ನಾವು ತೆಗೆದುಕೊಳ್ಬೇಕಾಗಿರೋದು ಮೊದಲನೇದಾಗಿ ಅಸ್ಪೃಶ್ಯರ ಆಶಾಕಿರಣ, ಅಸ್ಪೃಶ್ಯರ ಬೆಳವಣಿಗೆಗೆ ಮತ್ತು ಹಿಂದುಳಿದ ವರ್ಗದ ಬೆಳವಣಿಗೆಗೆ ಮೂಲ ಕಾರಣೀಭೂತ ಯಾರು ಅಂತ ನೋಡಿದಾಗ ನಾವು ಶಾಹು ಮಹಾರಾಜರನ್ನು ತೆಗೆದುಕೊಳ್ಬೇಕು. ಶಾಹು ಮಹಾರಾಜರ ಸ್ಫೂರ್ತಿ ಯಾರಂದ್ರೆ ಜ್ಯೋತಿಬಾ ಫುಲೆನ ತೆಗೆದುಕೊಳ್ಬೇಕು. ಈ ದೇಶದ ಚರಿತ್ರೆ ಪಲ್ಲಟಗೊಳ್ತಾ ಹೋಗ್ತದೆ. ಪಲ್ಲಟ ಎಲ್ಲ 1902ರಲ್ಲಿ ಅದಕ್ಕಿಂತ ನಡೆದಕ್ಕಂಥ 2 ಘಟನೆಗಳು ಇದೆ ಸರ್, ನೆನೆಸ್ಕೊಳ್ಬೇಕಾಗತ್ತೆ. ಯಾಕೆ ನೆನೆಸ್ಕೊಳ್ಬೇಕಾತ ಆಗುತ್ತೆ ಅಂದರೆ, ಶಾಹು ಮಹಾರಾಜರು ಬ್ರಾಹ್ಮಣತ್ವ ಅನ್ನೋದಿದೆಯಲ್ಲ, ಅಥವಾ ಪುರೋಹಿತ ಶಾಹಿ ಏನಿದೆಯಲ್ಲ, ಯಾಕೆ ಅದನ್ನ ಈ ಸಮಾಜದಲ್ಲಿ ಯಾವ ಯಾವ ತೊಂದರೆಗಳ ಸೃಷ್ಟಿ ಮಾಡ್ತಾ ಇದೆ ಅನ್ನೋದು ಯಾಕೆ ಗೊತ್ತಾಯ್ತು ಅವ್ರಿಗೆ ನೋಡಿದಾಗ, ಅವರು ಪಟ್ಟಾಭಿಷೇಕ ಸಂದರ್ಭದಲ್ಲಿ ಅಥವಾ ಇನ್ನಾವುದೋ ಒಂದು ಘಟನೆಯಲ್ಲಿ ಅವರಿಗೆ ಪಟ್ಟಾಭಿಷೇಕ ಅಂತ ನನಗೆ ಮಾಹಿತಿ ಇರೋ ಪ್ರಕಾರ ಪಟ್ಟಾಭಿಷೇಕ, ಅವರಿಗೆ ಪುರಾಣೋಕ್ತರ ಆದಂಥ ಮಂತ್ರಗಳನ್ನು ಓದಕ್ಕೆ ಪ್ರಾರಂಭ ಮಾಡ್ತಾರೆ ಬ್ರಾಹ್ಮಣರು. ಆತ ಕೇಳ್ತಾರೆ, ನಾನೊಬ್ಬ ರಾಜ ಇದ್ದೀನಿ, ನನಗೆ ವೇದೋಕ್ತರ ಮಂತ್ರಗಳನ್ನು ಓದಬೇಕು. ಇಲ್ಲ, ನೀವು ಶೂದ್ರರಾಗಿರೋದ್ರಿಂದ ನಾವು ಪುರಾಣೋಕ್ತರ ನಿಮ್ಗೆ ಓದ್ತೀವಿ ಹೊರತು ವೇದೋಕ್ತರ ಆದ ಕ್ಷತ್ರಿಯರಿಗೆ ಓದ್ತೀವಿ ಅಂದಾಗ ಶೇಕ್ ಆಗ್ತಾರೆ ಶಾಹು ಮಹಾರಾಜರು. ನಡಕ್ಕೆ ಸ್ಟಾರ್ಟ್ ಆಗುತ್ತೆ. ಓಹೋ, ಈ ಸಮಾಜದಲ್ಲಿ ಎಲ್ಲವೂ ಅಧಿಕಾರವು ಮತ್ತು ಎಲ್ಲವೂ ಈ ಸಮಾಜದ ಆಟ ಆಡಿಸ್ತಾ ಇರೋ ವ್ಯಕ್ತಿಗಳು ಯಾರಂದ್ರೆ ಈ ಪುರೋಹಿತ ಶಾಹಿಗಳು. ಪುರೋಹಿತ ಶಾಹಿಗಳು ಏನಾಗಿದ್ದಾರೆ, ಶಿಕ್ಷಣ ಪಡೆದಿದ್ದಾರೆ. ಆಮೇಲೆ ಆ ರಾಜ್ಯದಲ್ಲಿ ಇರ್ತಕ್ಕಂಥ ಮೂಲ ಅಧಿಕಾರಗಳು ಎಲ್ಲವೂ ಕೂಡ ಅವ್ರ ಕೈಯಲ್ಲಿದೆ. ಹಾಗಾಗಿ ಶೋಷಣೆಯಲ್ಲಿ ಸೃಷ್ಟಿ ಆಗ್ತಾ ಇದೆ. ಹಾಗಾಗಿ ನಾನು ಶೋಷಿತರನ್ನ ಮೇಲೆ ಎತ್ತಬೇಕನ್ನೋ ಉದ್ದೇಶದಿಂದ ಅಲ್ಲಿ ಶಿಕ್ಷಣ ಅನಿವಾರ್ಯತೆ ಆಗಿತ್ತು. ಹಾಗಾಗಿ ಮೊದಲನೇದಾಗಿ ಶಿಕ್ಷಣ ಸಂಸ್ಥೆಗಳನ್ನ ಶಾಹು ಮಹಾರಾಜರವರು ತೆಗಿತಾ ಹೋಗ್ತಾರೆ, ಹುಟ್ಟಾಗ್ತಾ ಹೋಗ್ತಾರೆ. ತದನಂತರ ಅದನ್ನ ಇನ್ಫ್ಲುಯೆನ್ಸ್ ಆಗಿ ನಾವು ಚಾಮರಾಜ ಒಡೆಯರು ಕೂಡ, ಜಯಚಾಮರಾಜ ಒಡೆಯರು, ಮೈಸೂರ ಮಹಾರಾಜರು, ಅವರು ಕೂಡ ದಲಿತರಿಗಾಗಿ ಶಿಕ್ಷಣ ಸಂಸ್ಥೆಗಳು ತೆಗಿತಾರೆ. ತದನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮಿಲ್ಲರ್ ಏನು ವರದಿ ಇದೆಯಲ್ವಾ, ಮಿಲ್ಲರ್ ವರದಿ ಬಹುತೇಕ ಅಲ್ಲಿ ಲಿಂಗಾಯಿತು, ಒಕ್ಕಲಿಗ ಎಲ್ಲರೂ ಕೂಡ ಶೂದ್ರ ಜನ, ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಇರಲಿಲ್ಲ. ಶಾಹು ಮಹಾರಾಜರು 50% ಮೀಸಲಾತಿಯನ್ನು ನೀಡಿದ್ರು ಶಿಕ್ಷಣ ಮತ್ತು ಉದ್ಯೋಗದಲ್ಲಿಯೂ ಸಹ. ತದನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಲ್ಲಿ ನಡ್ತಕ್ಕಂಥ ಬಹುತೇಕ ಪೋಸ್ಟ್ ನಾವು ಮೈಸೂರು ಗೆಜೆಟ್ ಅನ್ನು ನಾವು ತೆಗೆದಾಗ ನಮಗೆ ಗೊತ್ತಾಗುತ್ತೆ. 1918-19 ಗೆಜೆಟ್ ನಾವು ಅಧ್ಯಯನ ಮಾಡಿದಾಗ ಬಹುತೇಕ ಕೀ ಪೋಸ್ಟ್ಗಳಲ್ಲಿ ದಿವಾನರು ಕೂಡ ಎಲ್ಲರೂ ಮೇಲ್ವರ್ಗದ ಮತ್ತು ಬ್ರಾಹ್ಮಣರಾಗಿದ್ದರು. ಅದು ಅವರಿಗೆ ನೋಡಿದ ತಕ್ಷಣ ಇಲ್ಲ ಶೋಷಣೆ ಆಗ್ತಾ ಇದೆ ಅನ್ನೋದ್ರ ರೀಸ್ಲೆ ಅವ್ರಿಗೆ ಯಾರು ನಮ್ಮ ಮಿಲ್ಲರ್ ಕಮಿಟಿಯನ್ನು ರಚನೆ ಮಾಡ್ತಾರೆ. ಮಿಲ್ಲರ್ ಕಮಿಟಿ ರಚನೆ ಆದ ನಂತರ 1921ರಲ್ಲಿ ಮಿಲ್ಲರ್ ಪ್ರಕಾರ 75% ಮೇಲ ದರ್ಜೆಗಳಲ್ಲಿ 50%, ಕೆಳ ದರ್ಜೆಯಲ್ಲಿ 75%, ಒಟ್ಟಾರೆ 75% ಮೀಸಲಾತಿ ಕೃಷ್ಣದೇವರಾಜ ಒಡೆಯರು ನಮಗೆ ಕೊಡ್ತಾ. ಹಾಗಾಗಿ ಆ ಭಾಗದಲ್ಲಿ ಬಹುತೇಕ ಲಿಂಗಾಯತ ಮತ್ತು ಒಕ್ಕಲಿಗ ಜನಾಂಗ ಮುಂದೆ ಬರುವುದಕ್ಕೆ ಮತ್ತು ಅಭಿವೃದ್ಧಿ ಆಗುವುದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಬಹು ಮುಖ್ಯ ಕಾರಣ. ಜೊತೆಗೆ ಆ ಸವಲತ್ತುಗಳ ಎಲ್ಲವೂ ಕೂಡ ಅಸ್ಪೃಶ್ಯರಿಗೆ ತಲುಪಲಿಲ್ಲ. ಅಲ್ಲಿ ಹಿಂದುಳಿದ ವರ್ಗ ಅಂತೇನೋ ಆಗಿನ ಸಂದರ್ಭದಲ್ಲಿ ಏನು ಒಳಪಟ್ಟಿದ್ರೋ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಜನಾಂಗ ಅಭಿವೃದ್ಧಿಯನ್ನ ಸಾಧಿಸಿದ್ರು. ಅಲ್ಲಿ ಸಂಪೂರ್ಣ ಅನ್ನೋದಕ್ಕಿಂತಲೂ ಹೆಚ್ಚಿಗೆ ಪ್ರಮಾಣದಲ್ಲಿ ಅವರು ಅಭಿವೃದ್ಧಿಯನ್ನು ಹೊಂದುವುದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ತದನಂತರ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಶಿಕ್ಷಣ ಅವೆಲ್ಲ ಸಮಾಜಕ್ಕೆ ನೀಡೋದ್ರ ಮೂಲಕ ಅಸ್ಪೃಶ್ಯರು ಕೂಡ ಮೇಲೆತ್ತುವುದಕ್ಕೆ ಕಾರಣ ಕೆಲಸ ಆಗುತ್ತೆ. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಶಾಹು ಮಹಾರಾಜ, ಜ್ಯೋತಿಬಾ ಫುಲೆ ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ತೆಗೆದುಕೊಂಡ ಹೋದಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಿಮ ಋಣದಾತ, ವಿಮೋಚಕ. ಈ ದೇಶದ ಜನತೆಯ ಘನತೆಯ ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೆ ಹಕ್ಕುಗಳನ್ನು ಯಾರಾದರೂ ನೀಡಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮೀಸಲಾತಿಯ ಒಳಗಡೆ ಹೇಗೆ ಪ್ರವೇಶ ಅಥವಾ ಮೀಸಲಾತಿಯ ಈ ಜನಾಂಗಕ್ಕೆ ಮೀಸಲಾತಿ ಅನ್ನೋದಕ್ಕಿಂತ ಪ್ರಾತಿನಿಧ್ಯ ಬಹು ಮುಖ್ಯ. ರೆಪ್ರೆಸೆಂಟೇಷನ್ ಅನ್ನೋದಕ್ಕಿಂತ ಪ್ರಾತಿನಿಧ್ಯ ಕೊಡ್ಬೇಕು. ಮೀಸಲಾತಿ ಅನ್ನೋ ಪರಿಕಲ್ಪನೆ ಯಾಕೆ ಬೇಕು, ಮೀಸಲಾತಿ ಅನ್ನುವ ಹಲವಾರು ಪ್ರಶ್ನೆಗಳಲ್ಲಿ ಇರ್ತವೆ. ಒಂದು ಎಕ್ಸಾಂಪಲ್ ಸರ್ ನಾವು ತೆಗೆದುಕೊಳ್ಳೋದಾದ್ರೆ, ರೇಸಿಂಗ್ ಹಾರ್ಸ್ ಅನ್ನೋ ತೆಗೆದುಕೊಳ್ಬೇಕು. ರೇಸಿಂಗ್ ಹಾರ್ಸ್, ಕುದುರೆ ಜೂಜು ಅಂತ ನಾವು ಒಂದು ಅನ್ಕೊಳ್ಳೋಣ ಅಷ್ಟೇ. ಅದು ರೂಪಕ ಎಕ್ಸಾಂಪಲ್. ಒಂದು ಟ್ರೈನಿಂಗ್ ಕೊಟ್ಟ ಕುದುರೆ ಟ್ರೈನಿಂಗ್ ಕೊಟ್ಟಿದ್ದು,
ಅದಕ್ಕೆ ಬೇಕಾದಂತೆ ಎಲ್ಲ ಆಹಾರಗಳನ್ನು ಸೇವಿಸಿದ ಕುದುರೆ, ದಸ್ಪುಷ್ಟ ಆದಂಥ ಕುದುರೆ ರೇಸಿಂಗ್ ಇಟ್ಟಾಗ, ಅಥವಾ ಯಾವುದೇ ರೀತಿಯ ಮೂಲಭೂತ ಸವಲತ್ತುಗಳು ಅಥವಾ ತಿನ್ನೋದಕ್ಕೆ ಆಹಾರನೂ ಇಲ್ಲ, ಅದಕ್ಕೆ ಟ್ರೈನ್ಗಳು ಕೂಡ ಇಲ್ಲ ಹಾರ್ಸಿಗೆ, ನಿಮ್ಮ ಪ್ರಕಾರ ರೇಸಿಂಗ್ ಇಟ್ಟಲ್ಲಿ ಯಾವ ಕುದುರೆ ಗೆಲ್ಲುತ್ತದೆ? ನ್ಯಾಚುರಲಿ ನೀವು ಸಹಜವಾಗಿ ಹೇಳೋದಾದ್ರೆ ಯಾವ ಕುದುರೆಗೆ ತರಬೇತಿ ನೀಡಲಾಗಿದೆ, ಒಳ್ಳೆ ಆಹಾರ ಕೊಟ್ಟಿದ್ದಾರೆ ಮತ್ತು ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ, ಆ ಕುದುರೆ ಎಲ್ಲರಿಗಿಂತ ಫಾಸ್ಟಾಗಿ ಓಡ್ಬೋದು, ಅದು ಕಾಮನ್. ಆದರೆ ಒಂದು ವೇಳೆ ನಾವು ಬದುಕಲಾಗಿರುವ ಕುದುರೆಗೆ ವಿಶೇಷವಾಗಿ ಅದಕ್ಕೆ ಟ್ರೈನಿಂಗ್ ಕೊಡೋದ್ರ ಜೊತೆಗೆ ಆಹಾರಗಳನ್ನು ಅಥವಾ ಅದು ಮೇಲೆತ್ತುವುದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಒದಗಿಸಿದಾಗೆ ಆ ಕುದುರೆ ಜೊತೆ ಓಡುವುದಕ್ಕೆ ಇದು ಸಮಾನವಾಗಿ ನಾವು ತಯಾರಿಸ್ಬೋದಲ್ವಾ? ಹಾಗಾಗಿ ಮೀಸಲಾತಿಯು ಕೂಡ ಹಾಗೆ ಅದು ದೌರ್ಜನ್ಯಕ್ಕೆ ಒಳಗಾಗೋದಕ್ಕಾಗಿ, ಶೋಷಣೆಗೆ ಒಳಗೋದಕ್ಕಾಗಿದೆ, ಸಾಮಾಜಿಕ ತುಳಿತಕ್ಕೆ ಒಳಪಟ್ಟುವುದಕ್ಕಾಗಿ, ಈ ಜಾತಿ ವ್ಯವಸ್ಥೆಯಿಂದ ಹಿಂಸೆಯನ್ನು ಅನುಭವಿಸೋದಕ್ಕಾಗಿ, ಇದರಿಂದ ಹೊರಗೆ ಬರೋದಕ್ಕಾಗಿ ನೀಡೋದಕ್ಕಾಗಿ ವಿಶೇಷ ಸವಲತ್ತುಗಳು ಅಷ್ಟೇ, ಆದ್ಯತೆಗಳು. ಒಂದು ವೇಳೆ ನಾನು ಎರಡೂ ಕುದುರೆ ಸಮಾನವಾಗಿ ಓಡ್ತಾ ಇದ್ದಾವೆ ಅಂದಾಕ್ಷಣ ಆ ಕುದುರೆಯನ್ನು ಸವಲತ್ತು, ನಾವು ಕೊಟ್ಟಿರುವ ಸವಲತ್ತನ್ನು ಮತ್ತೆ ಏನು ತೆಗೆದುಕೊಂಡ್ಬಿಟ್ರೆ ಮತ್ತೆ ಅದು ಯಥಾ ಪ್ರಕಾರ ಹಿಂದುಳಿಯುವಿಕೆಗೆ ಕಾರಣವಾಗುತ್ತೆ. 2000 ವರ್ಷಗಳ ಇತಿಹಾಸದಲ್ಲಿ ಆಹಾರ ಪದಾರ್ಥಗಳನ್ನು ತಿಂದುಕೊಂಡು ಓಡ್ತಕ್ಕಂಥ ಕುದುರೆ 70 ವರ್ಷಗಳಲ್ಲಿ ಆಹಾರ ಪದಾರ್ಥಗಳನ್ನು ತಿಂದುಕೊಂತ ಕುದುರೆ ಸಮಾನವಾಗಿ ಓಡ್ತಿರೋ ಸಂದರ್ಭದಲ್ಲಿ ಹಿಂದಕ್ಕೆ ತೆಗೆದುಕೊಂಡಾಗ ಮತ್ತೆ ದೇಶದ ಚರಿತ್ರೆ ಕುಂಠಿತ. ಹಾಗಾದ್ರೆ 2000 ವರ್ಷದ ಕುದುರೆಗೂ ಹಕ್ಕುಗಳನ್ನ ತೆಗೆದುಕೊಳ್ಬೇಕು, ಅಥವಾ 70 ವರ್ಷದ ಕುದುರೆಗೂ ಹಕ್ಕುಗಳನ್ನು ಅದರ ತಿಂತಕ್ಕಂಥ ಪದಾರ್ಥಗಳನ್ನು ತೆಗೆದುಕೊಳ್ಬೇಕು? ಇದು ನಮ್ಮ ಮುಂದಿರೋ ಪ್ರಶ್ನೆ. ಹಾಗಾದ್ರೆ ಬಾಬಾ ಸಾಹೇಬ್ರು ಸಂವಿಧಾನವನ್ನು ರಚನೆ ಮಾಡಿದ ಸಂದರ್ಭದಲ್ಲಿ ಬಹಳ ಚರ್ಚೆಗೆ ಒಳಪಟ್ಟಿರೋ ವಿಷಯ ಈ ಮೀಸಲಾತಿ. ಬಹಳಷ್ಟು ಜನ ವಿರೋಧವನ್ನು ಅವರು ಎದುರಿಸಿ ಮಾಡ್ತಿದ್ದಾರೆ. ಅದು ಕೇವಲ ಬಾಬಾ ಸಾಹೇಬರಾಗಿದ್ದಕ್ಕೆ ಮಾತ್ರ ಇದು ಸಂವಿಧಾನದಲ್ಲಿ ಇನ್ಕ್ಲೂಡ್ ಆಗಕ್ಕೆ ಸಾಧ್ಯತೆ. ಹೌದು. ಆಗ್ಲೂ ಕೂಡ ವಿರೋಧ ಇತ್ತು, ಮತ್ತೆ ಅದೇ ಥರದ ವಿರೋಧಗಳು ಈಗಲೂ ಕೂಡ ಮತ್ತೆ ಪ್ರಾರಂಭ ಆಗಿದಾವೇನೋ ಅನ್ನೋ ಒಂದು ಸಂಶಯ ಇವತ್ತು ಮಾಧ್ಯಮದಲ್ಲಿ ಬರ್ತಾ ಇದೆ. ಯಾಕೆಂದ್ರೆ ಅವರು ಅಲ್ಲಿ ಏನು ಹೇಳ್ತಾರೆ ಅಂದ್ರೆ ಈ ಸಂಶಯಕ್ಕೆ ಅವರು ಒಂದಿಷ್ಟು ಪುಷ್ಟೀಕರಣವನ್ನು ಕೂಡ ಕೊಡ್ತಾರೆ. ಸರ್, ಸಮಸ್ಯೆ 10 ವರ್ಷ ಅಂತ ಹೇಳಿದ್ರು, ನೀವು 75 ವರ್ಷ ಆಯ್ತು, ಇನ್ನೂ ಇದನ್ನು ಮುಂದುವರಿಸಬೇಕಾ ಅಂತ. ಸರ್, ಪ್ರಶ್ನೆ ತಪ್ಪಾಗಿದೆ. ನಾವು ಸಂವಿಧಾನವನ್ನ ಪರಿಚ್ಛೇದಗಳು ಅಥವಾ ಆರ್ಟಿಕಲ್ ಅನ್ನು ನಾವು ಓದ್ಕೊಂಡಾಗ ನಮ್ಮ ಗಮನಕ್ಕೆ ಬರ್ತದೆ, ರಾಜಕೀಯ ಅಧಿಕಾರವನ್ನು 10 ವರ್ಷದಲ್ಲಿ ನಮ್ಮ ಜನ ರಾಜಕೀಯ ಪ್ರಾತಿನಿಧ್ಯ ಜನ ಸಾಧಿಸ್ತಾರೆ ಅನ್ನೋ ನಂಬಿಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇತ್ತು. ರಾಜಕೀಯವಾಗಿ ಮಾತಾಡ್ತಾ ಇರೋದು ನಾವು, ಮೀಸಲಾತಿ ಅಂಬೇಡ್ಕರ್ ಮಾತಾಡಿದ್ರು. ಆದರೆ ಆರ್ಟಿಕಲ್ 15, ಆರ್ಟಿಕಲ್ 16, 46 ಆರ್ಟಿಕಲ್ ಪರಿಚ್ಛೇದಗಳು ನಾವು ತೆಗೆದುಕೊಂಡಾಗ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದ ಸಮುದಾಯಗಳಿಗೆ ಅಥವಾ ವರ್ಗಗಳಿಗೆ ಮೀಸಲಾತಿ ನೀಡಬೇಕು. 2019ರಲ್ಲಿ 103ನೇ ತಿದ್ದುಪಡಿ 2019 EWS ಅಲ್ಲಿ ಆರ್ಟಿಕಲ್ 15 ಮತ್ತು 16ಕ್ಕೆ ಉಪವಿಧಿಯಾಗಿ 6 ಸೇರ್ಪಾಡು ಮಾಡ್ತಾರೆ. ಅಂದ್ರೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ಹಿಂದುಳಿದ ಎನ್ನುವ ಪರಿಕಲ್ಪನೆಯನ್ನ ಮೀಸಲಾತಿ ಒಳಗಡೆ ದ್ವಂದ್ವಗಳ ಸೃಷ್ಟಿಯಾಗುವ ರೀತಿಯಲ್ಲಿ ಜಾರಿಗೆ ಬರ್ತದೆ, ಸೇರಿಸ್ಕೊಳ್ತಾರೆ. ಅದನ್ನೇ EWS ಅಂತ ಕರೀತಾವೆ. ಆದ್ರೆ ಇಲ್ಲಿ ನಾವು ಎತ್ಕೊಳ್ಳೋ ಪ್ರಶ್ನೆ ಏನಂತ ನಾವು ನೋಡ್ತಾ ಹೋದಾಗ, ಅಸ್ಪೃಶ್ಯರಂದ್ರೆ ಯಾರು, ಬಡವರಂದ್ರೆ ಯಾರು ಅಂತ ತಿಳ್ಕೊಬೇಕು ಮೊದಲು ನಾವು. ಅಂದಾಗ ಮಾತ್ರ ನಮಗೆ ರಿಸಲ್ಟ್ ಸಿಗ್ತದೆ. ಅಸ್ಪೃಶ್ಯರಂದ್ರೆ ಯಾರು? ಸಮಾಜದಿಂದ ತುಳಿಯಲ್ಪಟ್ಟ, ಹೊರಗು ದೂಡಲ್ಪಟ್ಟ, ಸಾಮಾಜಿಕ ಸಾಂಸ್ಕೃತಿಕ ಸಹಪಂಕ್ತಿಯ ಭೋಜನೆಯಿಂದ ತಿರಸ್ಕಾರಪಟ್ಟ ಈ ಸಮಾಜದಲ್ಲಿ ಅತ್ಯಂತ ಕೆಳಜಾತಿಯ ಜನರನ್ನು ನಾವು ಅಸ್ಪೃಶ್ಯ ಅಂತ ಕರಿತೀವಿ. ಬಡವರಂದ್ರೆ ಯಾರು? ಬಡತನದಿಂದ ಯಾರಂತ ನಾವು ನೋಡ್ತಾ ಹೋದಾಗ ನಾವು ಯೋಜನಾ ಆಯೋಗವನ್ನು ನೋಡ್ತೀವಿ. 1977 ಪ್ರಕಾರ ಯಾರು 2100 ಕ್ಯಾಲರಿ ಗ್ರಾಮಗಳ ಸಿಟಿಗಳಲ್ಲಿ ಮತ್ತು ನಗರಗಳಲ್ಲಿ, 2400 ಗ್ರಾಮ ಹಳ್ಳಿಗಳಲ್ಲಿ ಅಂತ ಇತ್ತು. ತದನಂತರ ಸಿ ರಂಗರಾಜನ್ ವರದಿ ಬಂತದೆ. ಅದಕ್ಕಿಂತ ಬಿಫೋರ್ ಸುರೇಶ್ ತೆಂಡೂಲ್ಕರ್ ವರದಿಯನ್ನು ಬರ್ತದೆ. ಈಗ ನಾವು ಸಿ ರಂಗರಾಜನ್ ವರದಿಯನ್ನು ನೋಡ್ತಾ ಹೋದಾಗ 972 ರೂಪಾಯಿ, 407 ರೂಪಾಯಿ ನಗರದಲ್ಲಿ. ಯಾರು ಅವರು ಸಂಪಾದನೆ ಮಾಡ್ತಾರೋ ಅಥವಾ ಕನ್ಸಂಪ್ಷನ್ ಮಾಡ್ತಾರೋ ಅದಕ್ಕಿಂತ ಕೆಳಗೆ ಇರೋರನ್ನ BPL ಅಂತ ಕೇಳ್ತಾರೆ, ಬಿಲೋ ಪಾವರ್ಟಿ ಲೈನ್ ಹೇಳ್ತಾರೆ, ಅಬವ್ ಪಾವರ್ಟಿ ಲೈನ್. ಹಾಗಾದ್ರೆ ಪಾವರ್ಟಿ, ಅಸ್ಪೃಶ್ಯತೆ ಎನ್ನುವ ಪದವನ್ನು ಎರಡು
ಸಮಾನವಾಗಿ ಬಳಸಲ್ಪಡೋಕೆ ಸಾಧ್ಯನಾ? ಬಳಸಬಾರಕ್ಕೆ ಸಾಧ್ಯ ಇಲ್ಲ. ಬಡತನವೇ ಬೇರೆ, ಅಸ್ಪೃಶ್ಯತೆಯೇ ಬೇರೆ. ಅಸ್ಪೃಶ್ಯತೆಗಿರುವ ನೋವು ನಲಿವುಗಳೇ ಬೇರೆ ಇರ್ತವೆ, ಬಡತನಕ್ಕಿರುವ ನೋವು ನಲಿವುಗಳೇ ಬೇರೆ ಇರ್ತವೆ. ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಹೋದಾಗ, ಯಾವುದೋ ಒಂದು ತೋಟಕ್ಕೆ ಇಬ್ರು ಬಡವರು ಅಥವಾ ಕೂಲಿ ಕಾರ್ಮಿಕರು ಬಡವರು ಊಟಕ್ಕೆ ಹೋಗೋ ಸಂದರ್ಭದಲ್ಲಿ, ಕಾರ್ಮಿಕ ಕೆಲಸವನ್ನು ಆದ ನಂತರ ಊಟ ಮಾಡಬೇಕು. ಊಟ ಮಾಡೋ ಸಂದರ್ಭದಲ್ಲಿ ಕೆಳಜಾತಿಯವನೇ ಬೇರೆ ಕಡೆ ಕುತ್ಕೊಂಡು ಊಟ ಮಾಡ್ತಾನೆ, ಮೇಲ್ಜಾತಿ ವರ್ಗದವನು ಬೇರೆ ಕಡೆನೇ ಊಟ ಮಾಡ್ತಾನೆ. ಬಡತನ ಇಬ್ಬರಿಗೂ ಒಂದೇ ಇದೆ, ಬಟ್ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಅವರು ಕೂಡ ಸಾಧ್ಯ ಜಾತಿಯಿಂದ ಬೇರೆ ಬೇರೆ ಭಿನ್ನವಾಗಿದೆ. ಇಲ್ಲಿ ತೀವ್ರತೆಯನ್ನು ನೋಡ್ತಾ ಹೋದಾಗ ಸಾಮಾಜಿಕ ಶೋಷಣೆಯ ಅಸ್ಪೃಶ್ಯತೆ ನೋವಿದೆಯಲ್ಲ, ಬಡತನ ನೋವುಕ್ಕಿಂತ ಹಿಂಸೆ ಆಗ್ಯದು. ಹಿಂಸೆ ಅನ್ನೋದಕ್ಕಿಂತಲೂ ಅದು ಪದ ಹೇಳಕ್ಕಾಗಲ್ಲ, ತೀವ್ರತೆ ಪ್ರಮಾಣ ಹೆಚ್ಚಾಗಿ ಮಾನಸಿಕವಾದದ್ದು. ಜಾತಿಯಿಂದ ಶೋಷಿತರಾಗುವ ಅನುಭವಿಸುವ ನೋವು ಬಡತನದ ನೋವಿಗಿಂತ ಅನುಭವಿಸುವುದಕ್ಕಿಂತ ಹೆಚ್ಚು 100 ಪಟ್ಟು. ನಾವು ಹೇಳ್ತೀವಿ ಬಡತನ ಅನ್ನೋ ಪದ ತೆಗೆದುಕೊಂಡಾಗ ಸರ್, ನಾವು ತೆಗೆದುಕೊಂಡಾಗ 1947 ದೇಶಕ್ಕೆ ಸ್ವತಂತ್ರ ಆದಾಗ 70% ಬಡತನ ಇತ್ತು ಅಂತ ನಾವು ಹೇಳ್ತಾ ಇದ್ದೀವಿ. ಇವತ್ತಿನ ನಾವು ಅಂಕಿ ಸಂಖ್ಯೆಗಳನ್ನು ನಾವು ತೆಗೆದುಕೊಂಡಾಗ 21%, 23% ಅಂತ ಹೇಳ್ತಾ ಇದ್ದೀವಿ. ಬಡತನದ ಪ್ರಮಾಣವನ್ನು ಕಡಿಮೆ ಮಾಡಿದ್ದೀವಿ. ಆದರೆ ಜಾತಿಯ ತೀವ್ರತೆ ಪ್ರಮಾಣ ಇದೆಯಲ್ಲ, ಕಡಿಮೆ ಆಗಿರಬಹುದು, ಬಟ್ ರೂಪಾಂತರಗೊಳ್ತಾ ಇದೆ ಬೇರೆ ಬೇರೆ. ಹೇಗೆ ಸರ್ ಅದು ರೂಪಾಂತರ ಅಂದ್ರೆ ಹೇಗೆ ಸರ್? ಈಗ ಹಳ್ಳಿ ಲೆವೆಲದಲ್ಲಿ ನಾವು ಹೋಟೆಲ್ಗಳನ್ನು ನಾವು ತೆಗೆದುಕೊಂಡಾಗ, ಹೋಟೆಲ್ಗಳಲ್ಲಿ ಇವತ್ತು ಕೆಲವೊಂದು ಪ್ರದೇಶಗಳಲ್ಲಿ ಎಂಟ್ರಿ ಇದೆ, ಬಟ್ ಇಲ್ಲದೆ ಇರ್ಬೋದು, ಬಟ್ ನಾವು ಮೂವ್ ಆಗ್ತಾ ಇದ್ವಿ. ಆಫೀಷಿಯಲಿ ಮೂವ್ ಆಗ್ತಾ ಇದೆ ಸಮಾಜದಲ್ಲಿ, ಸಾಮಾಜಿಕ ಸ್ತರದಲ್ಲಿ ನಾವು ಆಫೀಷಿಯಲ್ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಅಥವಾ ಕೆಲವೊಂದು ರಂಗಗಳಲ್ಲಿ ನಾವು ಪ್ರವೇಶವನ್ನು ಪಡೆದಿದ್ದೀವಿ. ಅತಿ ಹೆಚ್ಚಾಗಿ ನಾವು ಪಡೆದೇ ಇರಬಹುದು, ಬಟ್ ಅಲ್ಪ ಪ್ರಮಾಣದಲ್ಲಿ ನಾವು ಪ್ರವೇಶವನ್ನು ಸ್ವಲ್ಪ ಪ್ರಗತಿ ಆಗಿರ್ಬೋದು, ಪಡಿತಾ ಇದ್ದೀವಿ, ಇಲ್ಲ ಅನ್ನಂಗಿಲ್ಲ. ಅದು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಮಕ್ಕಳೆಲ್ಲ ಒಂದೇ ಸ್ಕೂಲ್ನಲ್ಲಿ ಕೂತು ಓದ್ತಾ ಇದ್ದಾರೆ, ಉದ್ಯೋಗಗಳಲ್ಲಿ ಒಂದೇ ಆಫೀಸ್ನಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಕಾರ್ಮಿಕ ವರ್ಗ ಒಂದೇ ಕಡೆ ದುಡಿತಾ ಇದ್ದಾರೆ. ಬಟ್ ಇವತ್ತಿಗೂ ಕೂಡ ನಾವು ನೋಡೋದು ಖೇದಕರ ಸಂಗತಿ, ವಿಷಾದನೀಯ ಸಂಗತಿ ಏನಂದ್ರೆ ವಿವಾಹಗಳು ಆಗ್ತಾ ಇಲ್ಲ. ಸಹವಿವಾಹಗಳು ಆಗ್ತಾ ಇಲ್ಲ, ಮದುವೆಗಳು, ವೈವಾಹಿಕ ಸಂಬಂಧಗಳು ಆಗ್ತಾನೆ ಇಲ್ಲ, ಬಹಳ ಕಡಿಮೆ ಆಗ್ತದೆ. ಆಮೇಲೆ ನಾವು ನೋಡ್ತಾ ಹೋದಾಗ, ಜೊತೆಗೆ ಅಂಬೇಡ್ಕರ್ ಅವರು ಕಾನ್ಸೆಪ್ಟ್ ಏನಾಗಿತ್ತು ನಾವು ನೋಡ್ತಾ ಹೋದಾಗ, ಮೀಸಲಾತಿ ಗಾಂಧೀಜಿಯವರ ಜೊತೆಗೆ ಹೋರಾಟವನ್ನು ಮಾಡಿ ಕೋಮುವಾರು ತೀರ್ಪಿನ ಪ್ರಕಾರ ಅಂಬೇಡ್ಕರ್ ಅವರು 78 ಸೀಟ್ಗಳನ್ನು ಪಡೆದರೂ ಸಹ ಮೀಸಲಾತಿಯೇ ನಾವು ಪುನಃ ಫ್ಯಾಕ್ಟರ್ ಮೂಲಕನೇ ತೆಗೆದುಕೊಂಡಿರೋದು. ಮೀಸಲಾತಿ ಪುನಃ ಒಪ್ಪಂದ ಮೂಲಕನೇ ತೆಗೆದುಕೊಂಡರೂ ಸಹ ನಾವು ಇನ್ನೂ ಆ ಮಟ್ಟಿಗೆ ಅಥವಾ ಆ ಪ್ರಮಾಣದಲ್ಲಿ ನಾವು ಸಾಧನೆ ಮಾಡಕ್ ಆಗಿಲ್ಲ. ಇನ್ನೂ ಕೂಡ ಜಾತಿ ವ್ಯವಸ್ಥೆ ಕೆಳಮಟ್ಟದಲ್ಲಿದೆ. ಅಂಬೇಡ್ಕರ್ ಅವರು ಪರಿಕಲ್ಪನೆ ಏನಂದ್ರೆ, ಈ ದೇಶದಲ್ಲಿರುವ ಸಂಪತ್ತು ಪುನರ್ ಹಂಚಿಕೆ ಆಗ್ಬೇಕು, ಸಮಾನವಾಗಿ ಪುನರ್ ಹಂಚಿಕೆ ಸಮಾನವಾಗಿ ಆಗ್ಬೇಕು, ಅದು ಇತ್ತು. ಆಮೇಲೆ ನಾವು ಮೀಸಲಾತಿ ಅಂದಾಕ್ಷಣ ಸರ್, ನಾವು ಯೋಚನೆಗಳು ತಪ್ಪಾಗಿ ಅರ್ಥೈಸ್ತಾ ಇದ್ದೀವಿ. ಮೀಸಲಾತಿ ಇಟ್ ಇಸ್ ಸೇರ್. ಈಗ ನಾವು 100% ನಲ್ಲಿ ನಾವು 17% ಇದೀವಿ, ನಾವು 17 ತಗೊಳ್ತೀವಿ ಅಷ್ಟೇ. ನಾನು ಬೇರೆ ಜನಾಂಗದ ಮೀಸಲಾತಿಯನ್ನು ಕಿತ್ಕೊಂಡಿಲ್ಲ. ಸಂವಿಧಾನದತ್ತವಾಗಿ ಬಂದಿರತಕ್ಕಂಥದ್ದನ್ನು ಮಾತ್ರ ಹಕ್ಕುಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ, ಅಷ್ಟೇ ಸಿಗ್ತಾ ಇರೋದು. ನಾವು ನೋಡ್ತಾ ಇದೀವಿ ಸರ್, EWS 10% ಆಗಿದೆ, OBC ಅವರಿಗೆ ಸೆಂಟ್ರಲ್ನಲ್ಲಿ 27% ಇದೆ, ST ಜನಾಂಗ 7.5% ಇದೆ, SC ಜನಾಂಗ 50% ಇದೆ, ಸಾಮಾನ್ಯ 40.5% ಇದೆ. 40. ಹೌದು. ಹಾಗಾದ್ರೆ ಈ ಸಮಾಜದಲ್ಲಿ ಮೀಸಲಾತಿಯಿಂದ ಹೊರಗುಳಿದ ಜನಾಂಗ ಯಾವುದು? SC ST ಜನಾಂಗ ಯಾವ ಜನಾಂಗವನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ತಮ್ಮ ಸೇರುಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಸರ್ಕಾರಗಳು ಯಥೇಚ್ಛವಾಗಿ ದಲಿತರ ಮೇಲೆತ್ತುವುದಕ್ಕೆ ಸಾಕಾಗುವಷ್ಟು ಪ್ರಮಾಣಗಳು, ಕಾರ್ಯಕ್ರಮಗಳು, ಉದ್ಯೋಗಗಳು, ಸಂಪತ್ತು ನೀಡ್ತಾ ಇಲ್ಲ. ಆ ನೀಡ್ತಾ ಇರೋದ ಕಾರಣದಿಂದ ದ್ವಂದ್ವಗಳು ಸೃಷ್ಟಿ ಮಾಡ್ತಾ ಇದ್ದಾರೆ. ಎಲ್ಲವನ್ನೂ SC ST ಜನಾಂಗ ತೆಗೆದುಕೊಳ್ತಾ ಇದ್ದಾರೆ ಎನ್ನುವ ತಪ್ಪು ಅಭಿಪ್ರಾಯ ಈ ಸಮಾಜದಲ್ಲಿ ಮೀಸಲಾತಿ ವಿರೋಧಿ ಸಿದ್ಧಾಂತ, SC ST ಅಭಿವೃದ್ಧಿಯ ಸಹಿಸದೇ ಇರುವ ಜನಾಂಗ ಕುತಂತ್ರಗಳನ್ನು ಮಾಡೋದ್ರ ಮೂಲಕ ವ್ಯವಸ್ಥಿತವಾಗಿ ದಲಿತರನ್ನ ತುಳಿತಾ ಇದ್ದಾರೆ.
ಈ ಜನಾಂಗ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಇದು ಇನ್ನಷ್ಟು ವಿಸ್ತೃತವಾಗಿ ಐ ಮೀನ್ ಚರ್ಚೆ ಮಾಡೋ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ನನಗೆ. ಇದೆ ಸರ್, ಇದೆ ಸರ್. ಯಾಕೆಂದ್ರೆ ನೀವು ಬಹಳ ಒಳ್ಳೆಯ ವಿಚಾರಗಳನ್ನ ಎತ್ಕೊಂಡ್ರಿ. ಇದ್ರ ವಿರುದ್ಧ ಬಹಳ ವ್ಯವಸ್ಥಿತವಾದ ಅಪಪ್ರಚಾರದಲ್ಲಿ ಈ ಹುನ್ನಾರ ಇದೆ ಅನ್ನೋದನ್ನ ನೀವು 100% ಬಹಳ ಚೆನ್ನಾಗಿ explain ಮಾಡಿದ್ರಿ. ಡಾಕ್ಟರ್ ಸಂಜೀವ್, ನನ್ನೊಂದು ಸಲಹೆ ಏನಂದ್ರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಬೇಕು ಅನ್ನೋದು ನನ್ನ ಆಸೆ ಸರ್. ಈಗ ನಾನು ಅದಕ್ಕೋಸ್ಕರ ನನ್ನೊಂದು ಸಲಹೆ ಇದೆ. ಸೋಲಿ ಸಜೆಷನ್, ಇಲ್ಲೊಂದು ಸಣ್ಣ ಅಲ್ಪ ವಿರಾಮವನ್ನು ತಗೊಳ್ಳೋಣ. ಸರಿ ಸರಿ. ತಗೊಂಡು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ವೀಕ್ಷಕರಿಗೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಈ ಕಾಲಘಟ್ಟದಲ್ಲಿದೆ. ಹೌದು ಸರ್, ಹೌದು. ಮತ್ತೆ ಇದು ಮಾಧ್ಯಮದ ಮೂಲಕ ಎಲ್ರಿಗೂ ಸೇರಬೇಕು. ಹೌದು. ಅದಕ್ಕೋಸ್ಕರನೇ ನಿಮ್ಮ ಅನುಮತಿಯೊಂದಿಗೆ ಒಂದು ಸಣ್ಣ ಅಲ್ಪ ವಿರಾಮ ತಗೊಳ್ಳೋಣ. ಇಲ್ಲಿವರೆಗೂ ವಿಷಯ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಮತ್ತು ಇನ್ನೂ ವಿಷಯಗಳನ್ನ ನೀವು ಹಂಚ್ಕೋಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೀವಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇಲ್ಲಿವರೆಗೂ ತಾವು ಕೇಳಿದಿರಿ ಡಾಕ್ಟರ್ ಸಂಜೀವ್ ಕುಮಾರ್ ಪೋತೆ ಅವರು ಬಹಳ ಚಾರಿತ್ರಿಕ ಐತಿಹಾಸಿಕ ಸತ್ಯಗಳನ್ನು ನಿಮ್ಮ ಮುಂದೆ ಅನಾವರಣವನ್ನು ಮಾಡಿದ್ದಾರೆ. ಇನ್ನಷ್ಟು ಅವ್ರ ಜೊತೆಗೆ ಚರ್ಚೆ ಮಾಡೋದಿದೆ. ಮುಂದಿನ ಸಂಚಿಕೆಯಲ್ಲಿ ಇದನ್ನು ಇನ್ನಷ್ಟು ಹೆಚ್ಚು ವಿಸ್ತೃತ ಚರ್ಚೆ ಮತ್ತು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಧನ್ಯವಾದಗಳು.